हाय फ्रेंड्स न्यूज़ फर्स्ट के स्वागत है। ನಾನು ಜಗದೀಶ್ ಕಾಶಂಪುರ್। ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಈ ಸದ್ಯ ಈ ಹೆಸರು ಕೇಳಿದ್ರೆ ಸಾಕು ಲಕ್ಷಾಂತರ ಪೋಷಕರಲ್ಲಿ ಆತಂಕ ಸೃಷ್ಟಿಯಾಗುತ್ತೆ। ಕೇವಲ ಪೋಷಕರು ಮಾತ್ರ ಅಲ್ಲ, ಅದೆಷ್ಟೋ ಕುಟುಂಬಗಳು ಇದರಿಂದ ಕಂಗಾಲಾಗಿದ್ದಾವೆ। ಇದಕ್ಕೆ ಮೂಲ ಕಾರಣ ಅಂದ್ರೆ ಆನ್ಲೈನ್ ಅಲ್ಲಿ ಹಣ ಕಟ್ಟಿ ಕಳೆದುಕೊಂಡವರ ಜೊತೆಗೆ ಮನೆ ಮಠ ಮಾರ್ಕೊಂಡವರ ಸಂಖ್ಯೆಯೂ ಸಹಿತ ಲಕ್ಷಾಂತರ ಜನರಿದ್ದಾರೆ। ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ನಿಷೇಧ ಮಾಡಬೇಕು ಅಂತ ಅದೆಷ್ಟೋ ರಾಜ್ಯ ಸರ್ಕಾರಗಳು ಪ್ರಯತ್ನ ಪಟ್ಟರು, ಸಾಧ್ಯನೇ ಆಗಿರಲಿಲ್ಲ। ಆದರೆ ಈಗ ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗೆ ಬ್ರೇಕ್ ಹಾಕುವಂತಹ ಮಸೂದೆಯನ್ನು ತಂದಿದೆ। ಆನ್ಲೈನ್ ಗೇಮ್ಗಳಿಂದ ದೇಶದಲ್ಲಿ 45 ಕೋಟಿ ಮಂದಿ ಪ್ರತಿ ವರ್ಷ 20,000 ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಅಂದಾಜನ್ನ ಮಾಡಿದೆ। ಇದರಿಂದ ತುಂಬಾ ಜನ ತಮ್ಮ ಬದುಕನ್ನೇ ಕಳೆದುಕೊಳ್ತಿದ್ದಾರಂತೆ। ಇದಕ್ಕಾಗಿ ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆ್ಯಪ್ ಅನ್ನ ನಿಷೇಧ ಮಾಡುವಂತಹ ಮಸೂದೆಯನ್ನ ಸಂಸತ್ನಲ್ಲಿ ಮಂಡನೆಯನ್ನ ಮಾಡಿ ಪಾಸ್ ಮಾಡಿಕೊಂಡಿದೆ। ಹಾಗಂತ ಈ ಮಸೂದೆಯು ಇ ಸ್ಪೋರ್ಟ್ಸ್ ಮತ್ತು ಸಾಮಾಜಿಕ ಆಟಗಳಿಗೆ ಪ್ರೋತ್ಸಾಹ ನೀಡೋದನ್ನ ನಿಷೇಧಿಸದೆ ಕೇವಲ ಆನ್ಲೈನ್ನಲ್ಲಿ ಹಣ ಕಟ್ಟಿ ಆಡುವಂತಹ ಆಟಗಳನ್ನು ಮಾತ್ರ ಸಂಪೂರ್ಣವಾಗಿ ನಿಷೇಧವನ್ನ ಮಾಡುವಂತಹ ಕೆಲಸವನ್ನ ಮಾಡಿದೆ। ಈ ಮೂಲಕವಾಗಿ ಈ ಉದ್ಯಮಕ್ಕೆ ಕಡಿವಾಣ ಹಾಕಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ। ಪ್ರಸ್ತುತ 31,000 ಕೋಟಿ ರೂಪಾಯಿ ಮೌಲ್ಯದ ಈ ಕ್ಷೇತ್ರವು 2029ರ ವೇಳೆಗೆ 76,000 ಕೋಟಿ ರೂಪಾಯಿಗೆ ತಲುಪುವಂತಹ ನಿರೀಕ್ಷೆ ಇದೆ। ಆದರೆ ಈ ಉದ್ಯಮವು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಸಾಧ್ಯತೆ ಇದೆ। ಅದರ ಜೊತೆಗೆ ಇದನ್ನ ಕಡಿವಾಣ ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಅಂತ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ತಂದಿದೆ। ಈ ಮಸೂದೆಯು ಅಕ್ರಮ ಬೆಟ್ಟಿಂಗ್ ಮತ್ತು ವಂಚನೆಗಳನ್ನು ತಡೆಯುವಂತಹ ಉದ್ದೇಶದಿಂದ ತರಲಾಗಿದ್ದು, ಕೌಶಲ್ಯ ಮತ್ತು ಅದೃಷ್ಟ ಆಧಾರಿತ ಬೆಟ್ಟಿಂಗ್ ಆಟಗಳನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡ್ತಾ ಇದೆ। ಇದರ ಜೊತೆಗೆ ಇವುಗಳ ಜಾಹೀರಾತುಗಳನ್ನು ತಡೆಯುವಂತಹ ಕಾರಣಕ್ಕಾಗಿ ಮತ್ತೆ ಬ್ಯಾಂಕ್ ಸಂಬಂಧಿತ ವಹಿವಾಟುಗಳನ್ನು ತಡೆಯುವ ಸಲುವಾಗಿ ಪ್ರಮುಖ ಅಂಶಗಳನ್ನು ಈ ಮಸೂದೆಯಲ್ಲಿ ಮೆನ್ಷನ್ ಮಾಡಿದೆ। ಒಂದು ವೇಳೆ ಇದನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ದೇ ಆದರೆ 3 ವರ್ಷಗಳ ಜೈಲು ಮತ್ತು 1 ಕೋಟಿ ರೂಪಾಯಿ ದಂಡ ಅಥವಾ ಎರಡನ್ನೂ ಸಹಿತ ಸೇರಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸುವಂತಹ ವಿಚಾರವನ್ನ ಈ ಮಸೂದೆಯಲ್ಲಿ ತರಲಾಗಿದೆ। ಈ ಮಸೂದೆಯಿಂದ ಡ್ರೀಮ್ಸ್ 11 ಗೇಮ್ಸ್ 24x7, 99 ಗೇಮ್ಸ್, ಖೇಲೋ ಫ್ಯಾಂಟಸಿ ಮತ್ತು ಮೈ 11 ಸರ್ಕಲ್ ನಂತಹ ಪ್ರಮುಖ ಕಂಪನಿಗಳಿಗೆ ನೇರವಾದಂತಹ ಪರಿಣಾಮ ಬೀರಲಿದೆ। ಈ ಮಧ್ಯ ಇ ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ನೀಡೋದರ ಜೊತೆಗೆ ಮಾನ್ಯತೆ ನೀಡೋ ಕೆಲಸ ಸರ್ಕಾರ ಮಾಡಿದೆ। ಇದರ ಜೊತೆಗೆ ಆನ್ಲೈನ್ನ ಸಾಮಾಜಿಕ ಆಟಗಳಿಗೆ ಮಾನ್ಯತೆ ನೀಡುವುದು, ಅವುಗಳನ್ನು ವರ್ಗೀಕರಿಸುವುದು ಮತ್ತು ನೋಂದಾಯಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುವುದು ಈ ಮಸೂದೆಯಲ್ಲಿದೆ। ಯಾರಾದರೂ ಮನಿ ಗೇಮ್ಗಳ ಜಾಹೀರಾತನ್ನು ನೀಡಿದ್ದೇ ಆದರೆ ಅಂಥವರಿಗೆ ಕಠಿಣವಾದಂತಹ 2 ವರ್ಷಗಳ ಶಿಕ್ಷೆ ಮತ್ತು 50 ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದಾಗಿದೆ। ಇನ್ನು ಮನಿ ಗೇಮ್ಗಳಿಗೆ ಸಂಬಂಧಿಸಿದ ಹಣಕಾಸು ವ್ಯವಹಾರಗಳನ್ನು ಯಾರಾದರೂ ಮಾಡಿದ್ದೇ ಆದರೆ ಅವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು। ಈ ಆನ್ಲೈನ್ ಬೆಟ್ಟಿಂಗ್ ಮಸೂದೆಯನ್ನು ತಂದಿರುವಂತಹ ಕಾರಣಕ್ಕಾಗಿ ಇದರಲ್ಲಿರುವಂತಹ ಪ್ರಮುಖ ಕೆಲ ಕಾಯ್ದೆಗಳಲ್ಲಿ ಬರುವಂತಹ ಅಪರಾಧಗಳಿಗೆ ವಾರೆಂಟ್ ಇಲ್ಲದೆ ಬಂಧಿಸಬಹುದಾಗಿದೆ। ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಮಸೂದೆಯನ್ನು ದೇಶಾದ್ಯಂತ ಬಹಳಷ್ಟು ಕುಟುಂಬಗಳು ಮತ್ತು ಬಹಳಷ್ಟು ಜನ ಏನಂದ್ರೆ ರಿಸೀವ್ ಅನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ। ಯಾಕಂದ್ರೆ ಬಹಳಷ್ಟು ಜನ ಮನೆ ಮಠವನ್ನು ಕಳ್ಕೊಂಡಿದ್ರು। ಹಾಗಾಗಿ ಈ ಮಸೂದೆ ಸಮರ್ಪಕವಾಗಿ ಜಾರಿಗೆ ಆಗಲಿ ಅನ್ನೋದೇ ನಮ್ಮ ಕಳಕಳಿ। ಇದಿಷ್ಟು ಈ ಹೊತ್ತಿನ ವಿಶೇಷ। ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।